ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ನೋಡಿದ್ರ? ಎಪಿಸೋಡ್ ನೋಡ್ಮೇಲೆ ನಿಮ್ಗೆ ಹೇಗೆ ಅನ್ಸ್ತಂತ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಫ್ಯಾಮಿಲಿ ಬೇರೆ ಬಂದಿತ್ತು. ನಿನ್ನೆ 3 ಜನ ಫ್ಯಾಮಿಲಿ ಬಂದಿತ್ತು. ಒಂದು ಸೂರಜ್, ರಾಶಿಕಾ, ಧನುಷ್ ಅವ್ರ ಫ್ಯಾಮಿಲಿ ಬಂದಿತ್ತು. ಆಲ್ಮೋಸ್ಟ್ ಆಲ್ ರಾಶಿಕಾ ಮತ್ತು ಸೂರಜ್ ಅವರ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ನೋಡಿದ್ವಿ ನಾವು. ಏನೆಲ್ಲ ಮಾತಾಡಿದ್ರು, ಏನೆಲ್ಲ ಆಗ್ತಿತ್ತಂತ. ಮತ್ತೆ ಅವರ ಮಾತುಗಳು ಅವರ ಆಟಕ್ಕೆ ಅಪಾಯ ಆಯ್ತಾ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರ ಆಟಕ್ಕೆ ಪಾಸಿಟಿವ್ ಆಯ್ತು, ಯಾರ ಆಟಕ್ಕೆ ನೆಗೆಟಿವ್ ಆಯ್ತಾ? ಹೌದು, ನೆಗೆಟಿವೇ ಆಯ್ತು. ಮಾತಾಡೋಣ. ಇನ್ನು ಅದಾದ್ಮೇಲೆ ನಿನ್ನೆ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಅಷ್ಟೇ ಫ್ಯಾಮಿಲಿ ಬಗ್ಗೆನೇ ಇತ್ತು. ಫ್ಯಾಮಿಲಿ ವೀಕ್ ಅಂದ್ರೆ ಅದರಲ್ಲೇ ಟ್ವಿಸ್ಟ್, ತಪ್ಪುಗಳು, ರೈಟ್ಗಳು, ಸರಿಗಳು ಏನಿರಲ್ಲ. ಸಿಂಪಲ್ ಆಗಿ ಏನೆಲ್ಲ ಮಾತಾಡ್ತಾರೆ, ಏನೆಲ್ಲ ಆಗ್ತಾ ಇತ್ತು, ಯಾರ ಬಗ್ಗೆ ಏನೆಲ್ಲ ಒಪಿನಿಯನ್ ಕೊಡ್ತಾರೆ ಅಂತೆಲ್ಲ ಮಾತಾಡೋಣ. ಅದು ಎಕ್ಸ್ಪೆಷಲಿ ನಮ್ಮ ಗಿಲ್ಲಿ ಅವ್ರಿಗೆ ಮಾತ್ರ ಧನು ಫ್ಯಾಮಿಲಿ ಮತ್ತೆ ಸೂರಜ್ ಅವ್ರ ಫ್ಯಾಮಿಲಿ ಕ್ಲೀನ್ ಚೀಟ್ ಕೊಡ್ತಾರೆ. ನಮ್ಮ ಸೂರಜ್ ಬಿಟ್ರೆ ಗಿಲ್ಲಿನ ಇಷ್ಟ, ಧನುಷ್ ಬಿಟ್ರೆ ನಮಗೆ ಗಿಲ್ಲಿನ ಇಷ್ಟ ಅಂತ ಹೇಳ್ತಾರೆ. ಧನು ಅವ್ರ ತಾಯಿ ಆದ್ರೆ ಒಂದು ಅಜ್ಜ ಮುಂದಕ್ಕೆ ಹೋಗಿ ಒಂದ್ ವೇಳೆ ಧನು ಏನಾದ್ರು ಬಿಗ್ ಬಾಸ್ ಮನೆಗೆ ಬರ್ಲಿಲ್ಲ ಅಂದ್ರೆ ನನ್ನ ಓಟ್ ಎಲ್ಲ ಗಿಲ್ಲಿಗೆ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಕೆಲವ್ರು ಮಾತ್ರ ಬೇಕಂತಾನೆ ಮನ್ಸಲ್ಲಿ ಒಂದ್ ಇಟ್ಕೊಂಡು ತಲೆಯಲ್ಲಿ ಒಂದ್ ಇಟ್ಕೊಂಡು ಇಷ್ಟ ಇಲ್ಲ ಅಂತಾರ ಆಡ್ತಾ ಇದ್ರು. ಇಲ್ಲಿ ಆಕ್ಚುಲಿ ರಾಶಿಕಾ ಅಂತಾನೆ ಅನ್ಕೊಂಡಿದ್ವಿ, ಬಟ್ ರಾಶಿಕಾ ಅವ್ರ ಅಮ್ಮ, ರಾಶಿಕಾ ತಮ್ಮ ಕೂಡ ಅದನ್ನೇ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತ ಅನಿಸ್ತಾ ಇತ್ತು. ಕಾರಣ ಇಷ್ಟನೇ, ಏನಂದ್ರೆ ಹರ್ಟ್ ಮಾಡ್ತಾ ಇದಾರೆ, ಅದು ಮಾಡ್ತಾ ಇದಾರೆ ಅಂತ ಅಲ್ಲ ಅನ್ನೋದಕ್ಕಿಂತ ನಮ್ಗೆ ಈ ಮನೆಯಲ್ಲಿ ಧನು ಅಂದ್ರೆ ಇಷ್ಟ ಅಂತ ಹೇಳ್ತಾರೆ. ಅದನ್ನ ಕಾವ್ಯ ಮತ್ತು ಧನು ಮಾತಾಡ್ತಾರೆ. ಏನಂತ ಗೊತ್ತಾ? ನಾನು ತುಂಬಾ ಸಲ ನಾಮಿನೇಟ್ ಮಾಡಿದ್ದೀನಿ, ತುಂಬಾ ಸಲ ಲೆಟರ್ ಕೂಡ ಕೊಟ್ಟಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಆದ್ರೂ ಕೂಡ ನನ್ನ ನೇಕ್ ಲೈಕ್ ಮಾಡ್ತಾರಂತೆ. ಅದಕ್ಕೆ ಕಾವ್ಯ ಎಕ್ಸ್ಪ್ರೆಷನ್ ಏನಂತ ಗೊತ್ತಾ? ಇಲ್ಲ ಧನು, ನೀನ್ ಕೊಟ್ಟಿರೋ ರೀಸನ್ಸ್ ಕರೆಕ್ಟ್ ಆಗಿರುತ್ತೆ, ನಿನ್ ರೀಸನ್ಸ್ ಹಂಗಿರುತ್ತೆ. ವಾವ್, ಸೂಪರ್ ಅನ್ಸ್ತಾ ಇತ್ತು ನನಗಾದ್ರೆ. ಆಕ್ಚುಲಿ ಇವರು ಹೊರಗಡೆ ಇರೋ ಆ ಗ್ರಜ್ನ ಹಂಗೆ ತಗೊಂಡೋಗಿ ಅಲ್ಲಿ ಕೂಡ ಬಿಗ್ ಬಾಸ್ ಮೇಲೆ ಅದನ್ನೇ ತೋರಿಸ್ತಾರೆ. ಅಂದ್ರೆ ಒಂದ್ಸಲ ತಲೆಗೆ ಹಾಕೊಳ್ಳಿ ಯಾವ ರೀತಿ ಎಲ್ಲ ಮೈಂಡ್ ಸೆಟ್ ಎಲ್ಲ ಇದೆ ಅಂತ ಇವ್ರಿಗೆ. ಆಮೇಲೆ ಟೋಟಲ್ ಆಗಿ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗ್ತಾ ಇತ್ತು ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಸೂರಜ್ ಅವರ ಫ್ಯಾಮಿಲಿ ಬಂದ್ಮೇಲೆ ಸೂರಜ್ ಅವರ ಫ್ಯಾಮಿಲಿ ಸೂಪರ್ ಬಂತ ಹೇಳ್ಬೋದು. ಇಲ್ಲಿ ಗಿಲ್ಲಿನ ಲೈಕ್ ಮಾಡಿದ್ರು, ಗಿಲ್ಲಿನ ಇದು ಮಾಡಿದ್ರು ಅಂತಲ್ಲ, ಆದ್ರೆ ಅವರ ಒಪಿನಿಯನ್ ಕರೆಕ್ಟ್ ಆಗಿ ಮನಸ್ಫೂರ್ತವಾಗಿ ಮನಸ್ಸಲ್ಲಿ ಏನಿತ್ತು, ತಲೆಯಲ್ಲಿ ಏನಿತ್ತು, ಬಾಯಲ್ಲಿ ಅದೇ ಬಂತು. ಬಟ್ ಬೇರೆ ವಿಷಯ ಇಟ್ಕೊಂಡು ಮಾತಾಡ್ಲಿಲ್ಲ ಅನ್ಸ್ತಾ ಇತ್ತು. ಯಾಕೆ ಅಂದ್ರೆ ಸೂರಜ್ ಅವರ ತಾಯಿ ಬಂದು ಹೇಳ್ತಾಳೆ, ಸಖತ್ತಾಗಿ ಆಡ್ತಾ ಇದೆಯಾ, ಚೆನ್ನಾಗಿ ಆಡು ಸೂರಜ್, ಇದನ್ನೇ ರೀತಿ ಆಡ್ದು. ಕೇವಲ ಒಂದೇ ಕಡೆ ಏನಕ್ಕೆ ಇರ್ತೀಯ, ಒಂದೇ ಹತ್ರ ಇರ್ತೀಯ, ಒಬ್ಬರೇ ಹತ್ರ ಇರ್ತೀಯ ಅನ್ನೋ ಮಾತು ಕ್ಲಿಯರ್ ಕಟ್ ಆಗಿ ಬರ್ತಾ ಇತ್ತು. ಯಾರ ಬಗ್ಗೆನೂ ಅಲ್ಲ, ರಾಶಿಕರ್ ಬಗ್ಗೆನೆ ಇಂಡೈರೆಕ್ಟ್ ಆಗಿ ಹಿಂಟ್ ಕೊಡ್ತಾ ಇದ್ರು. ಅದನ್ನ ಸೂರಜ್ ಅವರು ನೀಟಾಗಿ ಅರ್ಥ ಮಾಡ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಎಸ್ಪೆಷಲಿ ಸೂರಜ್ ಅವರ ತಾಯಿ ಆಗಿರ್ಬೋದು, ಸೂರಜ್ ಅವರ ಅಮ್ಮ ಆಗಿರ್ಬೋದು, ಅವ್ರ ಅಕ್ಕ ಆಗಿರ್ಬೋದು, ಹೇಳ್ಬೇಕಾದ್ರೆ ನೀಟಾಗಿ ಕೇಳಿಸ್ಕೊಂಡು, ಹೌದಾ ಇಲ್ಲಿ ತಪ್ಪು ಮಾಡ್ತಾ ಇದೀನಾ, ಅಲ್ಲಿ ತಪ್ಪು ಮಾಡ್ತಾ ಇದೀನಾ, ಅಂದ್ರೆ ಟಾಸ್ಕ್ ಆಡ್ತಾ ಇದೀನಾ, ರಿಸಲ್ಟ್ ಬರ್ತಾ ಇಲ್ಲ, ಆದ್ರೆ ನೀನು ಕೇವಲ ಒಬ್ರ ಹತ್ರ ಮಾತ್ರನೇ ಜಾಸ್ತಿ ಇರ್ತೀಯ, ಇದನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಆಟ ಆಡು, ತುಂಬಾ ಚೆನ್ನಾಗಿ ಆಟ ಆಡ್ತೀಯ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಸೂರಜ್ ಕೂಡ ಅವ್ರ ಕಷ್ಟ ಪಟ್ಟಿರೋ ದಿನಗಳ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಆಗೆಲ್ಲ ಮಾತಾಡ್ತಿರ್ತಾರೆ. ಏನಲ್ಲ ನಾನು ಕಷ್ಟಪಟ್ಟೆ, ಏನೆಲ್ಲ ಆಗ್ತದೆ, ನಾನು ಏನಾದ್ರೂ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ, ಬಿಗ್ ಬಾಸ್ ಮನೇಲಿ ಈ ರೀತಿ ಇರ್ತಾ ಇದ್ದೀನಿ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಅಕ್ಕ ಮತ್ತು ಅಮ್ಮನ ಭಿಕ್ಷೆನ ಹೇಳಕ್ ಇಷ್ಟಪಡ್ತೀನಿ. ಸುಮಾರಾಗಿ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡಿದ್ರೆ ನಾವು ಚೆನ್ನಾಗಿರಕ್ ಸಾಧ್ಯನೇ. ಅದೇ ರೀತಿಯಾಗಿ ಅಮ್ಮ ಅಪ್ಪ ಅಂತ ಬಂದಾಗ ಖಂಡಿತವಾಗ್ಲೂ ನಮ್ ಬಗ್ಗೆ ಈಗ ನಾವು ಯಾವ ರೀತಿ ಎಲ್ಲ ಆಲೋಚನೆ ಮಾಡ್ತೇವೆ ಗೊತ್ತಿಲ್ಲ, ಬಟ್ ನಾವು ಚಿಕ್ಕವರಿದ್ದಾಗ ನಮ್ಮ ಫ್ಯೂಚರ್ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಅವ್ರು ತುಂಬಾ ಥಿಂಕಿಂಗ್ ಮಾಡಿರ್ತಾರೆ, ಅದಂತೂ ಸತ್ಯ. ಅದೇ ಒಂದು ಸೂರಜ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೂರಜ್ ಅಕ್ಕ ಹೇಳ್ತಾರೆ, ಆಕ್ಚುಲಿ ನಮ್ಮ ತಮ್ಮ ಸೂರಜ್ ಗಿಲ್ಲಿ ತರ ಸಖತ್ತಾಗಿ ಕಾಲ್ ಎಳಿತಾನೆ, ಸಖತ್ತಾಗಿ ಕಾಮಿಡಿ ಕೂಡ ಮಾಡ್ತಾ ಇರ್ತಾನೆ, ಬಟ್ ಇಲ್ಲಿ ಯಾಕೆ ಕ್ವೈಟ್ ಆಗಿದ್ದಾನೆ, ಇಲ್ಲಿ ಯಾಕೆ ಸೈಲೆಂಟ್ ಆಗಿದೆ, ನನಗೆ ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ರೀತಿ ಅದು ಅನಿಸ್ತಾ ಇತ್ತು. ಒಂದು ರಾಶಿ ಬಗ್ಗೆ ಇದು ಮಾಡ್ತಾರೆ ನೋಡು, ಪ್ರೋ ಮ್ಯಾಕ್ಸ್ ಅಂತೆಲ್ಲ ಮಾತಾಡ್ತಾರೆ. ಆ ಟೈಮಲ್ಲಿ ಸೂರಜ್ ಅವ್ರು ತುಂಬಾ ಇಷ್ಟ ಆಗಿದ್ರು, ಬಟ್ ಅದನ್ನ ಅಲ್ಲಿಗೆ ಯಾಕೋ ಸ್ಟಾಪ್ ಮಾಡ್ದ ಅನಿಸ್ತಾ ಇತ್ತು. ಕ್ಲಿಯರ್ ಕಟ್ ಆಗಿದ್ದೇನೆಂದ್ರೆ, ನಿನ್ನೆ ಸೂರಜ್ ಅವರ ಫ್ಯಾಮಿಲಿ ಸಖತ್ತಾಗಿ ಹಿಂಟ್ ಕೊಟ್ರು, ಈ ರೀತಿ ಆಡು, ಈ ರೀತಿ ಇರು, ಒಬ್ರೇ ಹತ್ರ ಇರಬೇಡ ಅಂತ. ಅದೇ ರೀತಿಯಾಗಿ ಸೂರಜನ್ ಬಿಟ್ರೆ ನನ್ ಗಿಲ್ಲಿನೇ ಇಷ್ಟ, ಗಿಲ್ಲಿ ಚೆನ್ನಾಗಿರ್ತಾನೆ, ಚೆನ್ನಾಗಿ ಆಟ ಆಡ್ತಾನೆ, ಚೆನ್ನಾಗಿ ಕಲಿತಾನೆ, ಕಾಮಿಡಿ ಮಾಡ್ತಾನೆ, ಎಲ್ಲಾನು ಮಾಡ್ತಾನೆ. ಒಂದ್ ವೇಳೆ ಗಿಲ್ಲಿ ಇಲ್ಲ ಅಂದ್ರೆ ನಿಮ್ಗೆಲ್ಲ ಬೇಜಾರಾಗ್ತೈತೆ ಅಂತೆಲ್ಲ ಕ್ಲೀನ್ ಚೀಟ್ ಕೊಟ್ಟು ಸೂಪರ್ ಬಂತ ಗಿಲ್ಲಿಗೆ ಹೇಳ್ತಾರೆ. ಇನ್ನು ಅದೇ ರೀತಿಯಾಗಿ ರಾಶಿಕ್ ಅವ್ರ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ರಾಶಿಕ್ ಅವ್ರಿಗೆ ತಲೆ ಇದೆಯಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಗುರು. ಅಲ್ಲಿ ತಮ್ಮ ಆಗಿರ್ಬೋದು, ಅಮ್ಮ ಆಗಿರ್ಬೋದು ಹೇಳ್ತಾರೆ, ರಾಶಿಕಾ ನೀವು ಒಂದೇ ತರ ಇರ್ತೀಯ, ಚೆನ್ನಾಗಿ ಆಟ ಅಂತೂ ಚೆನ್ನಾಗಿ ಆಡ್ತಿದ್ಯಾ,
ಇಲ್ಲ ಅಂತಲ್ಲ, ಆದ್ರೆ ಒಂದೇ ರೀತಿಯ ಒಂದೇ ಕಾರಣ ರೀತಿಯ ಚೇಂಜ್ ಮಾಡ್ಕೊಳಮ್ಮ ಅಂತ ಹೇಳಿದ್ರೆ ಇಲ್ಲ, ನಾನು ಕರೆಕ್ಟಾಗಿದ್ದೀನಿ, ನಾನು ಕರೆಕ್ಟಾಗಿ ಆಡ್ತಾ ಇದ್ದೀನಿ, ನನಗೆ ಬೇರೆ ಹತ್ರ ಹೋಗಿ ಮಾತಾಡಲ್ಲ, ನಂಗೆ ಸೂರಜ್ ಒಬ್ಬನೇ ಚೆನ್ನಾಗಿರ್ತಾನೆ, ಸೂರಜ್ ಒಬ್ಬನೇ ಹತ್ರ ಮಾತಾಡಕ್ ಇಷ್ಟ. ಅಲ್ಲಮ್ಮ, ಅವ್ರು ಇಂಟ್ ಕೊಟ್ಟಕ್ ಬಂದ್ರೆ, ನಿಮ್ ಟಿಪ್ಸ್ ಕೊಡಕ್ ಬಂದಿದ್ದಾರೆ, ಹಿಂಗೆಲ್ಲ ತಪ್ಪುಗಳು ಮಾಡ್ತಾ ಇದೆಯಾ, ತಪ್ಪುಗಳೇನೋ ಮಾಡ್ತಾ ಇದೀನಿ ಅಂತ ಕೇಳದೆ ಅವರು ಹೇಳಿದೆ, ಇಲ್ಲ ನಾನೇ ಕರೆಕ್ಟ್ ಆಗಿದ್ದೀನಿ, ನಾನೇನ್ ತಪ್ಪೇನ್ ಮಾಡ್ತಾ ಇಲ್ಲಮ್ಮ, ನಾನು ಕರೆಕ್ಟ್ ಆಗಿದ್ದೀನಿ, ನಿಂಗೆ ಅರ್ಥ ಆಗಲ್ಲ, ಸುಮ್ಕಿರು. ಈ ಟೋನ್ ಬರ್ತಾ ಇದೆ ಅನ್ಸ್ತಾ ಇತ್ತು. ಖಂಡಿತವಾಗ್ಲು ಅದೇ ಆಗ್ತಾ ಇತ್ತು ಅಲ್ಲಿ. ಆಕ್ಚುಲಿ ಇಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಗಿಲ್ಲಿಗೆ, ಏನಂತಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ತಮ್ಮನ್ ಕಳಿಸ್ತಾರೆ. ತಮ್ಮ ಬಂದಾಗ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಮನೆಯಲ್ಲಿ ಯಾರು ಇಷ್ಟ ಅಂತೆಲ್ಲ ಕೇಳಿದಾಗ ಆಲೋಚನೆ ಮಾಡ್ತಾರೆ, ಪಟ್ ಅಂತ ಆನ್ಸರ್ ಬರಲ್ಲ, ನನಗೆ ಧನು ಇಷ್ಟ ಅಂತಾರೆ. ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಟಿವ್ ಅಂತ ಇಷ್ಟಾರೆ. ಇಲ್ಲಿ ಎಲ್ಲರೂ ಯಾರನ್ನೋ ಒಬ್ಬರನ್ನೇ ಇಷ್ಟಪಡ್ಬೇಕಂತೇನಿಲ್ಲ, ಅವ್ರವ್ರ ಇಷ್ಟ ಅಂತ ಇರ್ತಾರೆ. ಆಕ್ಚುಲಿ ರಾಶಿಗೆ ಇಷ್ಟ ಆದ್ಮೇಲೆ ಯಾರಂತ ಕೇಳಿದಾಗ ಧನು ಅವ್ರು ಹೇಳ್ತಾರೆ. ಆ ಧನುಗೆ ಕಾವ್ಯ ಧನು ಮಾತಾಡ್ತಾರೆ, ಎಕ್ಸ್ಪ್ರೆಷನ್ ಬೇರೆ ಕೊಡ್ತಾರೆ, ರೀಸನ್ಸ್ ಕರೆಕ್ಟ್ ಇತ್ತೇನೋ, ಚೆನ್ನಾಗಾಗಿತ್ತೇನೋ, ಅಮ್ಮ ಅಕ್ಕ ಕಾವ್ಯ ಹಂಗೇನು ಇಲ್ಲ, ಇಲ್ಲಿ ಎಲ್ಲ ಫೇವರಿಸಮ್ಮೆ. ಇಲ್ಲಿ ಹೊರಗಡೆಯಿಂದ ಬರ್ತಾರೆ, ನಿಮಗೆಲ್ಲ ಹರ್ಟ್ ಮಾಡಿದ ಅಂತೆಲ್ಲ ಗಿಲ್ಲಿ ಬಗ್ಗೆ ಕೇಳಿ, ನಿಮ್ಮ ಫ್ಯಾಮಿಲಿ ಕೂಡ ಗಿಲ್ಲಿ ಬಗ್ಗೆನೇ ಹೇಳ್ತಾರೆ, ಗಿಲ್ಲಿ ಇಷ್ಟ ಅಂತ ಹೇಳ್ತಾರೆ. ಎರಡು ಫ್ಯಾಮಿಲಿ ಬಂದಿತ್ತು, ಎರಡು ಫ್ಯಾಮಿಲಿ ಕೂಡ ಗಿಲ್ಲಿಗೆ ಸೂಪರ್ ಅಂತ ಹೇಳ್ತು. ಅದಾದ್ಮೇಲೆ ಧನು ಅವ್ರ ತಾಯಿ ಕೂಡ ಬರ್ತಾರೆ. ಧನು ಅವ್ರ ತಾಯಿ ಬಂದ್ಮೇಲೆ ಕೂಡ ಧನು ಅವ್ರ ಗಿಲ್ಲಿ ಅವರಿಗೆ ಚೆನ್ನಾಗಿದ್ದಾರೆ. ನನಗೆ ಧನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮ್ಗೆ, ಧನು ಇಲ್ಲಾಂದ್ರೆ ನಾನು ಗಿಲ್ಲಿಗೆ ವೋಟ್ ಮಾಡ್ತಾ ಇದ್ದೆ ಅಂತ. ಇನ್ನು ಅದೇ ರೀತಿಯಾಗಿ ರಾಶಿಕ್ ಅವ್ರ ಬಗ್ಗೆ, ರಾಶಿಕ ಫ್ಯಾಮಿಲಿ ಸಖತ್ತಾಗಿ ಹಿಂಟ್ ಕೊಟ್ಟರು. ಅವರು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಅಂತ ನನಗೆ ಕ್ಲಿಯರ್ ಕಟ್ ಅನಿಸ್ತಾ ಇತ್ತು. ಅದೇ ರೀತಿಯಾಗಿ ಸೂರಜ್ ಅವ್ರ ಫ್ಯಾಮಿಲಿ ಹಿಂಟ್ ಕೊಟ್ಟಾಗ ಅವ್ರು ಅರ್ಥ ಮಾಡ್ಕೊಂಡ್ರು. ಇನ್ಮೇಲೆ ಏನಾದ್ರು ಬದಲಾವಣೆ ಆಗ್ತಾರ ಅಂತ ಕೇಳೋದಾದ್ರೆ ಇಟ್ಸ್ ಟೂ ಲೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ವಾರ ಹೋದ್ರು ಹೋಗ್ಬೋದು, ಹೇಳಕ್ಕಾಗಲ್ಲ, ಆ ರೀತಿಯಾಗಿತ್ತು. ಇನ್ನು ಅದಾದ್ಮೇಲೆ ಮೇನ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ಎರಡು ಫ್ಯಾಮಿಲಿ ಹೇಳ್ದಲ್ಲ, ಅವ್ರು ಇಬ್ಬರೇ ಬಂದಿದ್ರು, ಇಬ್ರು ಸಖತ್ತಾಗಿ ಇಂಟ್ಗಳೆಲ್ಲ ಕೊಟ್ರು, ಅರ್ಥ ಮಾಡ್ಕೊಳ್ಳಿ, ಆಟ ಆಡಿ ಅಂತ. ಅದಾದ್ಮೇಲೆ ಸೂರಜ್ ಅವ್ರ ಅಕ್ಕ ಗಿಲ್ಲಿ ಬಗ್ಗೆ ಹೇಳ್ತಾರೆ, ಟಾಸ್ಕ್ ಎಲ್ಲ ಆಡಲ್ಲ ಅಂತೆಲ್ಲ ಹೇಳ್ತೀರಾ ಫಿಸಿಕಲ್ ಟಾಸ್ಕ್ ಬಗ್ಗೆ. ಬಟ್ ಗಿಲ್ಲಿ ಬೇರೆಯವ್ರ ಬಗ್ಗೆ ಕಾಮಿಡಿ ಮಾಡೋಗಿರ್ಬೋದು, ಬೇರೆಯವ್ರ ಹತ್ರ ಮಾತಾಡೋದಾಗಿರ್ಬೋದು, ಸಖತ್ತಾಗಿ ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿದ್ದಾನಂತೆಲ್ಲ ಗಿಲ್ಲಿ ಬಗ್ಗೆ ಹೇಳ್ತಾ ಇದ್ರು. ಇನ್ನ ರಾಶಿಕ್ ಅವ್ರ ತಾಯಿ ಕೂಡ ಹೇಳ್ತಾರೆ, ಏನಕ್ಕಂದ್ರೆ ರಾಶಿಕಾ ಅಮ್ಮ ಹೇಳ್ತಾರೆ, ನನಗೆ ರಾಶಿಕಾ ಮಗ ಇದ್ದಾಗೆ ನಮ್ಮ ಫ್ಯಾಮಿಲಿನೆಲ್ಲ ರಾಶಿಕನೇ ಸಾಕ್ತಾರೆ ಅಂತ ಅನ್ಸುತ್ತೆ. ಹೌದು, ಏನಕ್ಕಂದ್ರೆ ಅಪ್ಪ ಅಮ್ಮ ವಯಸ್ಸಾಗ್ತಾ ಬರ್ತಾ ಯಾರೊಬ್ಬರು ಇಂಡಿವಿಜುವಲ್ ಆಗಿ ಸ್ಟ್ಯಾಂಡ್ ತಗೊಂಡು ಕೆಲಸ ಮಾಡ್ಲೇಬೇಕು, ದುಡಿಲೇಬೇಕು ಅಂತದ್ರಲ್ಲಿ ರಾಶಿಕ ಅವರು ಸಖತ್ತಾಗೆ ದುಡಿದಿದ್ದಾರೆ, ಕೆಲಸ ಮಾಡಿದ್ರೆ ಅಂತ ಹೇಳಿದ್ರು. ಹೌದು, ಇಂಥ ಇನ್ಪುಟ್ಸ್, ಇಂಥ ಔಟ್ಪುಟ್ಸ್ ಎಲ್ಲ ಬೇಕು ಲೈಫ್ ಅಲ್ಲಿ ಅಂತಾನೆ ಆಗುತ್ತೆ. ಯಾಕಂದ್ರೆ ತಮ್ಮ ಕೂಡ ಚಿಕ್ಕವನಿರ್ತಾರೆ, ಅಪ್ಪ ಕೂಡ ವಯಸ್ಸಾಗಿರುತ್ತೆ, ಅಮ್ಮ ಕೂಡ ವಯಸ್ಸಾಗಿದೆ, ಅದರಲ್ಲಿ ಇವ್ರು ದುಡಿದು ಕುಟುಂಬನ ಒಂದು ಚೆನ್ನಾಗಿ ನೋಡ್ಕೊಂತಾರೆ ಅಂದ್ರೆ ಸಖತ್ತಾಗಿದೆ. 10 ಸಲ ಎಲ್ಲ ಫೋನ್ ಮಾಡ್ತಾರಂತ. ಹೌದು, ಫ್ಯಾಮಿಲಿಯಿಂದ ಎಲ್ಲರಿಗೂ ಸೆಕ್ಯೂರ್ ಇರುತ್ತೆ, ಎಲ್ಲರೂ ಫೀಲಿಂಗ್ ಇರುತ್ತೆ. ಬಟ್ ರಾಶಿಕಾ ಅವರ ತಮ್ಮ ಚಿಕ್ಕವರಿದ್ದಾಗ ಆಲ್ಮೋಸ್ಟ್ ಅಲ್ಲ ನಾವು ನೀವೆಲ್ಲ ಹಂಗೆ ಅನ್ಸುತ್ತೆ. ಯಾಕೆಂದ್ರೆ ಅಕ್ಕ ಇದ್ದಾಗ ನಮ್ಗೆ ಅಕ್ಕನ ಒಂದು ವ್ಯಾಲ್ಯೂ ಏನಿದೆಲ್ಲ ಅದು ಗೊತ್ತಾಗಲ್ಲ, ದೊಡ್ಡವರಾದಂಗೆಲ್ಲ ಗೊತ್ತಾಗುತ್ತೆ. ಅಂದ್ರೆ ಎರಡನೇ ತಾಯಿ ತರ ನೋಡ್ತಾ ಇರ್ತೀವಿ ಅಕ್ಕನ. ಆ ರೀತಿಯಾಗಿ ನನಗೆ ಸ್ಟಾರ್ಟಿಂಗ್ ಎಲ್ಲ ಗೊತ್ತಾಗ್ತಿರ್ಲಿಲ್ಲ, ಸ್ಟಾರ್ಟಿಂಗ್ ಎಲ್ಲ ಏನ್ ಮಾಡ್ತಾ ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ದುಡ್ಡು ಕೊಡ್ತಾ ಇದ್ಲು, ಇಸ್ಕೊಂಡು ಹೋಗ್ತಿದ್ದೆ, ಹಂಗೆ ಹಿಂಗೆಲ್ಲ ಮಾತಾಡ್ದೆ. ಬಟ್ ಈಗ ಅಕ್ಕನ ವ್ಯಾಲ್ಯೂ ಏನು, ಅಕ್ಕಂದೇನು, ಅಕ್ಕ ಕಷ್ಟಪಟ್ಟಿರೋದಕ್ಕೆ ನಾನು ಇಷ್ಟೆಲ್ಲ ಚೆನ್ನಾಗಿದ್ದೀನಿ, ಇಷ್ಟೆಲ್ಲ ನಾನು ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇದ್ದೀನಿ, ಬಾಡಿ ಬಿಲ್ಡರ್ ಮಾಡ್ತಾ ಇದಾರಂತೆ, ಅದೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ರಾಶಿಕ್ ಅವ್ರು ಕೂಡ ಹೇಳ್ತಾರೆ, ಅಂದ್ರೆ ರಾಶಿಕ್ ಅವರು ಯಾವ ಟೈಮಲ್ಲಿ ಉದಯ ತಿಂದಿದ್ರು ಅಂತ. ಚೆನ್ನಾಗಿ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಎಲ್ಲ ಕಾಣ್ತಾ ಇತ್ತಂತ ಅನ್ಬೋದು ಎಪಿಸೋಡ್. ಕುಟುಂಬಗಳ ಬಗ್ಗೆ ತಗೊಂಡ್ರೆ. ಇನ್ನು ಅದೇ ರೀತಿಯಾಗಿ ಧನುರ್ ಬಗ್ಗೆ ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್. ಅವಶ್ಯಕತೆ ಇತ್ತ ಅಂತ ಅನಿಸ್ತಾ ಇತ್ತು. ಖಂಡಿತವಾಗ್ಲು ಎಲ್ಲರೂ ಇಬ್ಬಿಬ್ರು ಕಳ್ಸಿದ್ರ, ಅವ್ರ ಮಿಸ್ಸಸ್ ಅವ್ರ ಅಮ್ಮನ ಕಳ್ಸಿದ್ರೆ ಹಾಗೆ ಹೋಗೋದು. ಇಲ್ಲಿ ಬೇಕಂತಲೇ ಏನೋ ಒಂದು ಮಾಡ್ಬೇಕು, ಏನೋ ಒಂದು ಕೊಡಬೇಕು, ಎಮೋಷನ್ ಮಾಡ್ಬೇಕಂತ ಅನ್ಸ್ತಾರೆ. ಐ ಥಿಂಕ್ ಕಳಿಸ್ತಾರೆ, ಪ್ರಾಬ್ಲಮ್ ಇಲ್ಲ. ನಿನ್ನೆ ತೋರಿಸಿಲ್ಲ, ಬಟ್ ಅದಾದ್ಮೇಲೆ ಕಳಿಸ್ಬೋದು ಅಂತ ಅನ್ಸುತ್ತೆ ನನಗೆ. ಇನ್ನು ಅದಾದ್ಮೇಲೆ ಎಪಿಸೋಡ್ ಅಲ್ಲಿ ಅವ್ರು ಬಂದ್ರೆ ಒಪ್ಕೊಂತಾರೆ. ಬಟ್ ಇಲ್ಲೆಲ್ಲ ಏನಂದ್ರೆ ಸ್ವಲ್ಪ ಎಲ್ಲೆಲ್ಲೋ ಸುಟ್ಟಿರೋ ವಾಸನೆ ಬರ್ತಾ ಇತ್ತು. ನನ್ಗೇನಂದ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ, ಹೌದು ನಾವೆಲ್ಲ ಮಿಡಿಲ್ ಕ್ಲಾಸ್, ನಾನಂತೂ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಸುಮಾರಾಗಿ ಒಂದೊಂದ್ಸಲ 3 ಅಲ್ಲ 4 5 ತಿಂಗಳು 6 ತಿಂಗಳಾದ್ರೂ ಫ್ಯಾಮಿಲಿ ದೂರ ಇರ್ತೀವಿ ಗುರು, ಇಲ್ಲ ಅಂತಲ್ಲ. ಅಂದ್ರೆ ಫೋನ್ ಕಾಂಟ್ಯಾಕ್ಟ್ ಇರುತ್ತೆ, ಮಾತಾಡ್ತೀವಿ. ನನ್ಗೆ ಅನ್ಸಿತ್ತು ಒಂದ್ ಸ್ವಲ್ಪ ಜನ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಎಸ್ಪೆಷಲಿ ಕಾವ್ಯ ಸ್ಪಂದನ ಧನು ಅಂತ ಅನಿಸ್ತಾ ಇತ್ತು. ಧನು ಇಲ್ಲ, ಕಾವ್ಯ ಸ್ಪಂದನ ಹೆಚ್ಚಾಗಿ ಸ್ವಲ್ಪ ಓವರ್ ಡ್ರಾಮಾ ಮಾಡ್ತಾ ಇದ್ರ. ಅಂದ್ರೆ ಬೇರೆ ಫ್ಯಾಮಿಲಿ ಬಂದಾಗ್ರೂ ಅಳ್ತಾ ಇದ್ರು, ಕಣ್ಣೀರ್ ಆಗ್ತಾನೇ ಇದ್ರು ಅಂತ ಅನಿಸ್ತಾ ಇತ್ತು. ಆಕ್ಚುಲಿ ನ್ಯಾಚುರಲ್ ಆಗಿದ್ದು ನಿನ್ನೆ ಎಪಿಸೋಡ್ ಅಲ್ಲಿ ಕೆಲವರೆಲ್ಲ ಈ ಅಶ್ವಿನ್ ಆಗಿರ್ಬೋದು, ಮತ್ತೆ ಅದಾದ್ಮೇಲೆ ಸ್ವಲ್ಪ ಈ ಧ್ರುವಂತ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಕೆಲವು ಜನ ಇದ್ರು
ಏನಪ್ಪ ಇವ್ರು ಹಿಂಗೆಲ್ಲ. ರಘು ಕೂಡ ನಾರ್ಮಲ್ ಆಗಿದ್ರು ಬಿಡಿ, ನ್ಯಾಚುರಲ್ ಆಗಿದ್ದಿದ್ದ ಅಂತ ನನಗೆ ಅನ್ಸಿದ್ದೇನಂದ್ರೆ ಅಂದ್ರೆ ಅವರು ಈಗ ನಮಗೆ ಅನ್ಸಿದ್ದು ಇವ್ರು ನಟನೆ ಮಾಡ್ತಾರ ಹಂಗೆ ಅಂತ ಅನ್ಸಿದ್ದಲ್ಲ. ನ್ಯಾಚುರಲ್ ಆಗಿದ್ದು ಸೂರಜ್, ಅದಾದ್ಮೇಲೆ ನಮ್ಮ ಇರೋ ಗಿಲ್ಲಿ, ರಕ್ಷಿತಾ, ರಘು ಇವ್ರು ನ್ಯಾಚುರಲ್ ಆಗಿದ್ದು, ಯಾವುದೇ ಓವರ್ ಡ್ರಾಮಾ ಮಾಡಲಿಲ್ಲ. ರಾಶಿಕಾ ಕೂಡ ಸ್ವಲ್ಪ ಓವರ್ ಡ್ರಾಮಾನ ಮಾಡ್ತಾ ಇದ್ರು ಏನೋ ಅಂತ, ಬಟ್ ಅಷ್ಟೊಂದು ಏನು ಇರಲಿಲ್ಲ ಅಂತ ನನಗೆ ಆ ರೀತಿ ಅನಿಸ್ತಾ ಇತ್ತು. ಎಕ್ಸ್ಪೆಷಲಿ ನ್ಯಾಚುರಲ್ ಆಗಿ ಫ್ಯಾಮಿಲಿ ಬಂದಾಗ ಕೂಡ ನ್ಯಾಚುರಲ್ ಆಗಿ ಎಕ್ಸ್ಪೋಸ್ ಮಾಡಿದ್ದು, ನ್ಯಾಚುರಲ್ ಆಗಿ ಟ್ರೀಟ್ ಮಾಡಿದ್ದು ಅಂದ್ರೆ ಗಿಲ್ಲಿ, ರಕ್ಷಿತಾ, ಸೂರಜ್, ರಘು ಅಂತಾನೆ ಹೇಳ್ಬೋದು. ಅಷ್ಟೊಂದೇನಿಲ್ಲ, ನಾರ್ಮಲ್ ಆಗಿ ಮಾತಾಡ್ತಾ ಇದ್ರು. ಬಟ್ ಇವರೆಲ್ಲ ಸುಮ್ಮನೆ ಅದೇ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾರಲ್ಲ ಆ ರೀತಿಯಲ್ಲಿ ಆಕ್ಟಿಂಗ್ ಮಾಡ್ತಾರೆ ಅಂತ ಅನಿಸ್ತಾ ಇತ್ತು ಕ್ಲಿಯರ್ ಕಟ್ ಆಗಿ. ಅವ್ರ ಫ್ಯಾಮಿಲಿ ಬಂದಾಗ ಆ ರೀತಿ ಟ್ರೈ ಮಾಡಿದ್ರೆ ಹಾಗೇನು ಅನ್ಸಲ್ಲ. ಬಟ್ ಬೇರೆ ಫ್ಯಾಮಿಲಿ ಬಂದಾಗ ಕೂಡ ಆ ರೀತಿ ಎಲ್ಲ ಮಾತಾಡ್ತಿರಂತ ಯಾಕೋ ನಂಗೆ ಆ ರೀತಿ ಅನಿಸ್ತಾ ಇತ್ತು. ಇದರಿಂದ ಕೆಲವು ಹರ್ಟ್ ಆಗದ ಏನು ಹರ್ಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ, ಕ್ಷಮೆ ಇರಲಿ, ಆ ರೀತಿ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಎಪಿಸೋಡ್ ಅಲ್ಲಿ ಕಾವ್ಯ ಅವ್ರು ಕ್ಯಾಪ್ಟನ್ ಆಗಿರ್ತಾರೆ. ಬಂದ್ಮೇಲೆ ಎಲ್ಲರ ಹತ್ರ ಕೇಳ್ತಾರೆ ನಿಮ್ಗೆ ಫೇವ್ರೇಟ್ ಯಾರು ಅಂತ. ಗಿಲ್ಲಿ ಬಗ್ಗೆ ಜಾಸ್ತಿ ಹೇಳ್ತಾ ಇರ್ತಾರೆ, ಎಲ್ಲರ ಹೆಸರು ಹೇಳ್ತಾರೆ. ಬಟ್ ರಾಶಿಕಾ ಅವ್ರ ಅಮ್ಮ, ರಾಶಿಕಾ ಅವ್ರ ತಮ್ಮ ಮಾತ್ರ ಟ್ವಿಸ್ಟ್ ಕೊಡ್ತಾರೆ. ಟ್ವಿಸ್ಟ್ ಏನಿಲ್ಲ, ಅದು ಹೊಟ್ಟೆ ಕಿಚ್ಚಂತಾನೆ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಅಷ್ಟು ಬಿಟ್ರೆ ಬೇರೆ ಏನು ಇರಲ್ಲ. ಏನಕ್ಕಂದ್ರೆ ಅವ್ರ ಅಕ್ಕನಿಗೆ ತುಂಬಾ ಹರ್ಟ್ ಮಾಡಿದ್ರೆ, ಹರ್ಟ್ ಮಾಡಿದ್ಮೇಲೆ ನೀನೇ ಇಷ್ಟ ಅಂತ ಹೇಳಕ್ಕಾಗಲ್ಲ ತಾನೆ. ಹೇಳಿದ್ದೆ ಅವ್ರು ಕೂಡ ಸತ್ಯನೇ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಫ್ಯಾಮಿಲಿ ವೀಕ್ ಆದ್ಮೇಲೆ ಗೊತ್ತಿರುತ್ತೆ, ಫ್ರೀಜ್, ಪ್ಲೇ, ಪಾಸ್ ಅಂತ ಇರ್ತವೆ, ರಿವೈಂಡ್ ಅವೆಲ್ಲ ಇರ್ತವೆ. ಗಿಲ್ಲಿಗಂತೂ ಸಖತ್ತಾಗ ಟಾರ್ಚರ್ ಕೊಟ್ಟರು, ಅದೆಲ್ಲ ವೇಷಭೂಷಣ ಎಲ್ಲ ಮಾಡಿದ್ರು. ಅವರಷ್ಟು ಯಾರಿಗೂ ಕೊಟ್ಟಿಲ್ಲ ಅನ್ಸುತ್ತೆ. ಒಂದ್ಸಲ ನೀವು ಥಿಂಕ್ ಮಾಡಿ, ಗಿಲ್ಲಿಗೆ ಮಾತ್ರ ಫ್ರೀಸ್ ಕೊಟ್ಟು ಎಲ್ಲರಿಗೂ ಪ್ಲೇ ಕೊಡ್ತಾರೆ ಅಂದ್ರೆ ಗಿಲ್ಲಿ ಬೇರೆ ಲೆವೆಲ್ಲೇ ಅನ್ಬೋದು. ಅದೇ ರೀತಿಯಾಗಿ ಎಲ್ಲರಿಗೂ ಫ್ರೀಸ್ ಕೊಟ್ಟು ಗಿಲ್ಲಿಗೆ ಮಾತ್ರ ಪ್ಲೇ ಕೊಡ್ತಾರೆ ಅಂದ್ರೆ ಗಿಲ್ಲಿ ಇನ್ನ ಬೇರೆ ಲೆವೆಲ್ಲೇ ಅಂತ ಹೇಳ್ಬೋದು. ಆ ರೀತಿ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಏನ್ ಅನ್ಸಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ರಾಶಿಕಾ ಮಾತ್ರ ಅಮ್ಮ ತಮ್ಮ ಹೇಳಿದ ಮಾತುಗಳು ತಲೆಗೆ ತಗೊಂಡಿಲ್ಲ ಅಂತ ಅನಿಸ್ತಾ ಇತ್ತು, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಅದಾದ್ಮೇಲೆ ಸೂರಜ್ ಅವರು ಅಮ್ಮ ಅಕ್ಕ ಹೇಳಿದ ಮಾತುಗಳು ಸರಿಯಾಗಿ ತಲೆಗೆ ತಗೊಂಡಿದ್ದಾರೆ. ಇನ್ಮೇಲಾದ್ರೂ ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಗೇಮ್. ಆಲ್ಮೋಸ್ಟ್ ಆಲ್ ನಿನ್ನೆ ಎಪಿಸೋಡ್ ಹೈಲೈಟ್ ಆಗಿತ್ತು ಇಷ್ಟೇನೆ. ಹೈಲೈಟ್ ಪಾಯಿಂಟ್ಸ್ ಅಂದ್ರೆ ಇದನ್ನ ಅನ್ಕೋಬಹುದು. ರಕ್ಷಿತಾ ಗಿಲ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇತ್ತು ನಿನ್ನೆ. ಏನಕ್ಕಂದ್ರೆ ಸೂರಜ್ ಅವರ ಅಕ್ಕ ಎಕ್ಸ್ಪ್ಲೈನ್ ಮಾಡಿದಾಗ ರಕ್ಷಿತಾ ಪಕ್ಕದಲ್ಲಿ ಇದ್ಲು, ತುಂಬಾ ಚೆನ್ನಾಗಿ ಕ್ಯೂಟ್ ಮಾಡಿ ಮುದ್ದು ಕೊಡಿ ಹಿಂಗ್ ಮಾಡ್ತಾ ಇದ್ಲು, ಸೂಪರ್ ಆಗಿ ಆಟ ಆಡ್ತಾನೆ ಗಿಲ್ಲಿ ಅಂತ. ಯಾಕೆ ಅಂದ್ರೆ ಅವ್ರು ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದು ಬಂದಿರಲ್ವಾ, ಅವ್ರಿಗೂ ಕೂಡ ಗೊತ್ತಿರುತ್ತೆ ಏನು ಅಂತ ಆ ಕಾರಣಕ್ಕೆ ಕೇಳ್ತಾ ಇದ್ರು. ಮತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ಆಗಿದ್ದು ಇಷ್ಟು. ನಿಮ್ಗೆ ಏನ್ ಹೈಲೈಟ್ ಅನಿಸ್ತು, ಯಾರು ಇಷ್ಟ ಆದ್ರು, ಯಾರು ಕುಟುಂಬದ ಇಷ್ಟ ಆದ್ರು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ